ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ರಾಫ್ಟಿಂಗ್, ಸುನಿಲ್ ಹೆಗಡೆ ಆಕ್ರೋಶ. ಜೋಯಿಡಾ ತಾಲೂಕಿನ ಗಣೇಶಗುಡಿಯಲ್ಲಿ ನಡೆಯುತ್ತಿರುವ ರಾಫ್ಟಿಂಗ್ ಅವೈಜ್ಞಾನಿಕ ರೀತಿಯಲ್ಲಿ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಅವಘಡಕ್ಕೆ ದಾರಿ ಮಾಡಿಕೊಡಲಿದೆ. ಇದರಿಂದ ಬೆಳೆಯುತ್ತಿರುವ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳಲಿದೆ. ಸೂಕ್ತ ನಿಯಮಾವಳಿಗಳನ್ನು ಪಾಲನೆ ಮಾಡದೆ ರಾಫ್ಟಿಂಗ್ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅವರು ಇಂದು ದಾಂಡೇಲಿ ನಗರದ ಬಿಜೆಪಿ ಪಕ್ಷದ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ರಾಫ್ಟಿಂಗ್ ನಡೆಸಲು ಅನುಮತಿ ಕೊಡುವ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳನ್ನು ಒಳಗೊಂಡು ಸಮಿತಿಯೊಂದನ್ನು ರಚಿಸಿ ಆನಂತರವೇ ಸೂಕ್ತ ಪರಿಶೀಲನೆ ನಡೆಸಿ ರಾಫ್ಟಿಂಗ್ ನಡೆಸಲು ಅನುಮತಿಯನ್ನು ನೀಡಬೇಕು. ಆದರೆ ಗಣೇಶಗುಡಿಯಲ್ಲಿ ಮನಸೋ ಇಚ್ಛೆ ಹಣ ಮಾಡುವ ಒಂದೇ ಒಂದು ಉದ್ದೇಶದಿಂದ ರಾಫ್ಟಿಂಗ್ ನಡೆಸಲಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ಅವಘಡಗಳು, ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ. ಇದಕ್ಕೆ ರಾಫ್ಟಿಂಗಿಗೆ ಅನುಮತಿಯನ್ನು ನೀಡಿರುವ ಜಿಲ್ಲಾಧಿಕಾರಿಯವರೇ ಹೊಣೆಗಾರರಾಗಿರುತ್ತಾರೆ ಎಂದು ಹೇಳಿದ ಅವರು, ಅವೈಜ್ಞಾನಿಕವಾಗಿ ರಾಫ್ಟಿಂಗ್ ನಡೆಯುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಸುನಿಲ್ ಹೆಗಡೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದಾಂಡೇಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್, ಉಪಾಧ್ಯಕ್ಷರಾದ ಗುರು ಮಠಪತಿ, ಪಕ್ಷದ ಮಾಜಿ ಅಧ್ಯಕ್ಷರುಗಳಾದ ರೋಷನ್ ನೇತ್ರಾವಳಿ, ಚಂದ್ರಕಾಂತ್ ಕ್ಷೀರಸಾಗರ್ ಹಾಗೂ ಪಕ್ಷದ ಮುಖಂಡರು ಮೊದಲಾದವರು ಉಪಸ್ಥಿತರಿದ್ದರು. ಟ್ರೇನ್ಡ್ ಆಗಿ ಅಂದರೆ ಅದು ರಾಫ್ಟಿಂಗ್ ಹೋಗಬೇಕಾದ್ರೆ ಬಹಳ ಜವಾಬ್ದಾರಿಯುತವಾದ ಟ್ರೈನಿಂಗ್ ತೊಗೊಂಡಂಥ ವ್ಯಕ್ತಿಗಳು ರಾಫ್ಟಿಂಗ್ ಮಾಡುವಲ್ಲಿ ಇರಬೇಕು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದನ್ನು ಕೊಡುವಂಥದ್ದಾಗಿರಬೇಕು. ಮತ್ತು ಲಾಂಗ್ ರಾಫ್ಟಿಂಗ್ ಬೇರೆ, ಶಾರ್ಟ್ ರಾಫ್ಟಿಂಗ್ ಬೇರೆ, ಇದು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ ಟ್ರೈನ್ ಮನುಷ್ಯ ಇದ್ದರೆ ಅದು ಲಾಂಗ್ ರಾಫ್ಟಿಂಗು ಕೊಟ್ಟರು ಏನು ಸಮಸ್ಯೆ ಇಲ್ಲ. ಅದಕ್ಕೆ ರಾಫ್ಟಿಂಗಿದು ಪಾಲಿಸಿನೇ ಸರಿ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಏನಾದ್ರು ಸಮಸ್ಯೆಗಳಾದರೆ ಇದಕ್ಕೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಾಜಕಾರಣಿಗಳೇ ಜವಾಬ್ದಾರಿ ಆಗುವಂಥ ಸನ್ನಿವೇಶ ಇದೆ. ಆಗಲಿಲ್ಲ, ಆಗಬಾರ್ದು. ಆದರೆ ಆಗುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತವಾದಂಥ ಬಂದೋಬಸ್ತಿಯನ್ನು ತಗೋಬೇಕು. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಇದು ತಗೊಳ್ಳಿಲ್ಲ ಅಂತಿದ್ರೆ ದಾಂಡೇಲಿ ಟೂರಿಸಮ್ ಒಂದು ವೇಳೆ ಏನಾದರೂ ದೊಡ್ಡ ಅವಘಡ ಆದರೆ ಎಲ್ಲ ಟೂರಿಸಮೇ ಬಂದಾಗ್ಬಿಡ್ತದೆ. ಹೀಗಾಗಿ ರಾಫ್ಟಿಂಗದ ವ್ಯವಸ್ಥೆ ಏನಿದೆಯಲ್ಲ ಅದು ಅವೈಜ್ಞಾನಿಕ ಮತ್ತು ಜನರಿಗೆ ರಕ್ಷಣೆ ಕೊಡುವಂಥ ರಾಫ್ಟಿಂಗ್ ಇಲ್ಲ. ಎಲ್ಲ ಕಮರ್ಷಿಯಲೈಸ್ ಬಿಸ್ನೆಸ್ ಮ್ಯಾನ್ಗಳು ಮಾಡುವಂಥದ್ದಿದೆ. ಮತ್ತು ಅದು ತೊಗೊಂಡವ್ರಿಗೂ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ದಾಂಡೇಲಿಯ ಟೂರಿಸಮ್ ಕಮರ್ಷಿಯಲ್ ಆಗಿ ಬೆಳೀರಿ, ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ಕೊಳ್ಳಿ, ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅದ್ರ ಸಂಗಡ ಇಲ್ಲಿ ಸುತ್ತಮುತ್ತಲ ಇರುವಂಥ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು ಮತ್ತನ್ನು ಬಿಂಬಿಸುವಂಥ ಕೆಲಸ ಆಗಬೇಕು. ಒಟ್ರಾಶೆ ರಾತ್ರಿ ಟೈಮ್ನಲ್ಲಿ ಸ್ಪೀಕರ್ಗಳನ್ನು ಹಚ್ಚಿ ಒಟ್ರಾಶೆ ಡ್ಯಾನ್ಸ್ ಮಾಡೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್ ಅದು, ಅದೇ ಎಂಟರ್ಟೈನ್ಮೆಂಟ್ ಅಂತಲ್ಲ. ಹೀಗಾಗಿ ಟೂರಿಸಂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ನೀತಿ ಏನಿದೆ ಆ ಪ್ರಕಾರ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಸಾಧ್ಯ ಆದರೆ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಿಗಳ ಸಮಯ ಇಲ್ಲಿ ತಗೊಂಡು ಅದರ ಬಗ್ಗೆ ಮೀಟಿಂಗ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತರುವಂಥ ಕೆಲಸ ಆಗ್ತದೆ. ಆದರೆ ನಿಮ್ಮೆಲ್ಲರ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಇಷ್ಟೇ ಬಯಸ್ತಾ ಇದ್ದೇನೆ, ರಾಫ್ಟಿಂಗ್ ಪರ್ಮಿಷನ್ ಕೊಡುವ ಮೊದಲು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲದೇ ಯಾವುದಾದ್ರೂ ಒಂದು ಒತ್ತಡದಿಂದ ಕೊಡುವಂಥ ಕೆಲಸ ಮಾಡಿದರೆ ನಾಳೆ ಏನಾದರೂ ಪ್ರಾಣಹಾನಿ ಏನಾದ್ರು ಆದರೆ ಅದಕ್ಕೆ ಜವಾಬ್ದಾರ ಅವರೇ ಆಗ್ತಾರೆ, ಬಿಟ್ಟರೆ ಮತ್ತೆ ಯಾರು ಆಗೋದಿಲ್ಲ. ಅದರಿಂದ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ, ಪ್ರವಾಸೋದ್ಯಮ ಡ್ಯಾಮೇಜ್ ಆಗ್ತದೆ. ಅದೃಷ್ಟಿಯಿಂದೆಲ್ಲ ವಿಚಾರ ಮಾಡಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಂಟ್ರೋಲೇ ಇಲ್ಲ ಅಂದರೆ ನನಗನ್ನಿಸ್ತದೆ ಆ ಸಿಸ್ಟಮ್ದಲ್ಲಿರುವಂಥ ಭ್ರಷ್ಟಾಚಾರ, ಮಿತಿಮೀರಿದಂಥ ಭ್ರಷ್ಟಾಚಾರ ಇದೆ. ಆ ಜಟ್ಟಿ ಕೊಡುವುದು ಮತ್ತು ಜಟ್ಟಿ ಓಡಿಸು ಅದರಲ್ಲಿ ಯಾರು ಭಾಗಿ ಇಲ್ಲ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಇನ್ಕ್ಲೂಡಿಂಗ್ MLA ಮತ್ತೆ ಅದರಲ್ಲಿ ಭಾಗಿ ಇದ್ದಾರೆ. ಅದು ನಾಳೆ ಏನಾದ್ರು ಸಮಸ್ಯೆಗಳು ಉದ್ಭವ ಆದರೆ ಶಾಸಕರು ಅದಕ್ಕೆ ಜವಾಬ್ದಾರಿಗಳಾಗ್ತಾರೆ ಮುಂದಿನ ದಿನಗಳಲ್ಲಿ ಏನಾದ್ರು ಇದಾದರೆ. ಯಾಕಂತ ಹೇಳಿದರೆ ಪ್ರವಾಸೋದ್ಯಮ ಮತ್ತೊಂದು ಈ ಬೆಳೀತಿರ್ಬೇಕಾದ್ರೆ ಅಲ್ಲಿ ರಾಜಕೀಯ ಪಕ್ಷವಾಗಿ ಅದನ್ನು ಬೆಳೆಸಬಾರ್ದು, ಸಾರ್ವಜನಿಕರಿಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ಬೆಳೆಸಬೇಕಾಗ್ತದೆ. ಆ್ಯಕ್ಚುಲಿ ಅದಕ್ಕೆ ರಾಫ್ಟಿಂಗಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿ ಮಾಡಬೇಕಾಗ್ತದೆ. ಅದಕ್ಕೆ ಜಿಲ್ಲಾಧಿಕಾರಿ ಇರಲಿ, ಸ್ಥಳೀಯವಾದಂಥ ಫಾರೆಸ್ಟಿನ ಅಧಿಕಾರಿಗಳಿರಲಿ, ತಹಶೀಲ್ದಾರ್ ಇರಲಿ, ಮುನ್ಸಿಪಲ್, ಹಿಂಗೆ ಕೆಲವೊಂದು ಅಧಿಕಾರಿಗಳು ಅದರಲ್ಲಿ ಆ ಕಮಿಟಿಯಲ್ಲಿ ಇರಬೇಕು. ಅವರೆಲ್ಲ ವಿಚಾರ ಕುಲಂಕುಷವಾಗಿ ಅದನ್ನಂತ ಪರ್ಮಿಷನ್ ಕೊಡಬೇಕು. ಇವ್ರದ್ದು ಹಂಗಿಲ್ಲ.
ಇವ್ರು ಯಾರೋ MLA ರೆಕಮೆಂಡ್ ಮಾಡಿದ ಕೂಡ ಯಾರಿಗೋ ಕೊಟ್ಬಿಡ್ತಾರೆ, ಅವ್ರು ಏನೋ ಮಾಡ್ತಾರೆ, ಏನೇನೋ ಆಗ್ತಿರ್ತದೆ. ಅದಕ್ಕೆ ಟೂರಿಸಮ್ದು ಏನು ಮಹತ್ವ ದಾಂಡೇಲಿ ಏನಿದೆ ಅಲ್ಲ ಅದು ಕಳ್ಕೊಳ್ತಾ ಇದೆ. ರಸ್ತೆ ಮೇಲೆ ನಿಂತು ಹೆಂಗೆ ಬೇಕಾದಂಗೆ ಟೂರಿಸಮ್ ಬಾರ್ಗೇನ್ ಮಾಡ್ತಾರಲ್ಲ ರಸ್ತೆ ಮೇಲೆ ನಿಂತು, ಅದನ್ನ ಬಾರ್ಗೇನಿಂಗ್ ನಡುವೆ ಮಾಡೋದ್ರಿಂದ ಟೂರಿಸಮ್ ಬೆಳೆಯೋದಿಲ್ಲ, ಟೂರಿಸಮ್ ಹಾಳಾಗ್ತದೆ. ನಾಳೆ ವಿದೇಶಿ ಪ್ರವಾಸಿಗರು ನಮ್ಮ ಇಲ್ಲಿ ಬರಬೇಕು. ಯಾಕಂದರೆ ಹಾರ್ನ್ಬಿಲ್ದಂಥ ವ್ಯವಸ್ಥೆ ಮತ್ತು ಇಲ್ಲಿನ ಇರುವ ರಾಫ್ಟಿಂಗ್ ಇರುವಂಥ ವ್ಯವಸ್ಥೆ ನಂಗೆ ಅನ್ನಿಸ್ತದೆ ದೊಡ್ಡ ದೊಡ್ಡ ಈ ಹಿಮಾಚಲ್ ಪ್ರದೇಶ ಅಂಥ ಏರಿಯಾದಲ್ಲಿಲ್ಲ. ಅದಕ್ಕಿಂತ ಒಳ್ಳೆಯ ವ್ಯವಸ್ಥೆ ಇಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕಾಗಿದೆ. ಯಾಕಂದರೆ ಕ್ರೊಕೊಡೈಲ್ ಪಾರ್ಕ್ ಮಾಡಿದ್ರಿ, ಎಲ್ಲಿದೆ ಈಗ? ಯಾರು ಕ್ರೊಕೊಡೈಲ್ ಪಾರ್ಕ್ ನೋಡ್ತಾ ಇದ್ದಾರೆ? ಎಲ್ಲಿ ಕ್ರೊಕೊಡೈಲ್ ಇದೆ, ಏನಿದೆ, ಯಾರಿಗೂ ಗೊತ್ತಿಲ್ಲ. ಈ ರೀತಿ ಹಣದ ಪೋಲು ಭ್ರಷ್ಟಾಚಾರಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದಾದರೆ ಖಂಡಿತವಾಗಿ ಪ್ರವಾಸೋದ್ಯಮ ಬೆಳೀಲಿಕ್ಕೆ ತೊಂದರೆ ಆಗ್ತದೆ ಮುಂದಿನ ದಿನದಲ್ಲಿ. ಇದನ್ನು ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಗಮನಕ್ಕೆ ತೊಗೊಂಡು ಬಂದು ಸೂಕ್ತವಾದ ಇದರ ಮೇಲೆ ಆ್ಯಕ್ಷನ್ ತೊಗೋಬೇಕಂಥೇಳಿ ಈ ಸಂದರ್ಭದಲ್ಲಿ ಒಂದು ಮಾಜಿ ಶಾಸಕನಾಗಿ ಆಗ್ರಹ ಪಡಿಸ್ತಾ ಇದ್ದೇನೆ. ಇಲ್ಲ ನಾಳೆ ಏನಾದರೂ ದೊಡ್ಡ ಇನ್ಸಿಡೆಂಟ್ಸ್ ಆದರೆ ಅವರೇ ಜವಾಬ್ದಾರಿ.